ಸರ್ ಫಸ್ಟ್ ಮೀಟಿಂಗ್ ನಾನು ಕಾರ್ಯಕ್ರಮ ಅಟೆಂಡ್ ಮಾಡೀನಿ, ತಕ್ಷಣ ನಿಮ್ಮೆಲ್ಲರ ಜೊತೆ ಕೂತ್ಕೊಳ್ಬೇಕು ಅನ್ನೋ ಉದ್ದೇಶ ಏನು ಸರ್? ಬಹಳಷ್ಟು ಸಂದರ್ಭದಾಗ ನಾವು ರಾಜಕೀಯವಾಗಿ ನಮ್ಮಷ್ಟಕ್ಕೆ ನಾವು ಮುಂದಕ್ಕೆ ಹೋಗ್ಬಾರ್ದು, ನಮ್ಮ ಬೆನ್ನ ನಮ್ಗೆ ಕಾಣಿಸೋದಿಲ್ಲ. ಅದಕ್ಕೆ ನಿಮ್ಮೆಲ್ಲರ ಜೊತೆ ಒಂದು ದೋಸ್ತಿಯೊಳಗೆ ಕೂತ್ಕೊಳ್ಬೇಕು, ಪತ್ರಿಕಾಗೋಷ್ಠಿ ಮಾಡಬೇಕು, ಆ ಲೆಕ್ಕದಲ್ಲಿ ನಿಮ್ಮೆಲ್ಲರಿಂದ ಫೀಡ್ಬ್ಯಾಕ್, ಒಂದು ಸಂಬಂಧ ಬೆಳೆಸಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಚನ್ನಪಣ್ಣ ತಳವಾರ್ ಅವರು ಸಹ ಪ್ರಭಾರಿಗಳಾಗಿ, ನಾನು ಪ್ರಭಾರಿಗಳಾಗಿ, ವಿಶೇಷವಾಗಿ ಅಮರನಾಥ್ ಪಾಟೀಲ್ರು ಬಳ್ಳಾರಿಯ ಪ್ರಭಾರಿಗಳೇ ಒಂದು ಇದ್ರ ಬಗ್ಗೆ ಸೀರಿಯಸ್ ಆಗಿ ಒಂದು ಚಾಲನೆ ಕೊಡೋ ದೃಷ್ಟಿ ಮಾಡಿದ್ದೀವಿ ಸರ್. ನಿಮ್ಮ ಎಲ್ಲ ಫೀಡ್ಬ್ಯಾಕ್ ಅಮೂಲ್ಯವಾಗಿದೆ. ನಾನು ಪರ್ಸನಲಿನೂ ನಿಮ್ಮ ಹತ್ರ ಸಂಪರ್ಕ ಇಟ್ಕೊಳ್ತೀನಿ ಸರ್. ನನಗೂ ಫೀಡ್ಬ್ಯಾಕ್ ಕೊಡಿ. ಬರ್ಲಿರುವಂತ ದಿನಗಳಲ್ಲಿ ಒಂದು ಪ್ರಭಾವಿ ನೀವು ಏನ್ ಅಪೇಕ್ಷೆ ಪಟ್ಟಿದ್ರಿ ಅದಕ್ಕೆ ನಾನು ಒಯ್ಯೋ ಕೆಲಸ 100% ಇಲ್ಲಿ ಹ್ಯಾಂಗ್ ರಾಜ್ಯದಾಗ ಇಲ್ಲಿ ಲೋಕಲ್ ಒಬ್ಬೊಬ್ಬರು ಆಲೋಚನೆ ಮುಂದಕ್ಕೆ ಅದೇ ಆ ನಿಟ್ಟಿನಲ್ಲಿ ಸರಿಪಡಿಸ್ತೀರಿ ಅನ್ಸುತ್ತೆ. ಬಿಜೆಪಿ ಆಂತರಿಕ ಭಿನ್ನಾಮತ ಸರ್, ಆಂತರಿಕ ಒಬ್ಬರು ಕೂಡಲೇ ಸರ್ ಒಂದು ನಿಮ್ಮೆಲ್ಲರಿಗೂ ಗೊತ್ತಿದೆ, ರಾಜಕೀಯ ಕ್ಷೇತ್ರ ಇವತ್ತು ಇಡೀ ರಾಜ್ಯದಲ್ಲಿ ಮಾತ್ರ ಯಾವ ಪರ್ವದಲ್ಲಿ ಇದೆ ಅನ್ನೋದು ನಿಮ್ಮೆಲ್ಲ ಗೊತ್ತಿದೆ. ಅದೊಂದು ಕಾಲಚಕ್ರ ಸರಿ ಮಾಡಬೇಕಾಗಿರೋ ವ್ಯವಸ್ಥೆಗಳು ಇರ್ತದೆ, ಅದು ಮತ್ತೆ ಹಳಿ ತಪ್ಪುವಂತ ವ್ಯವಸ್ಥೆಗಳು ಇದ್ದೇ ಇರ್ತದೆ. ಖಂಡಿತ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರು ಇವತ್ತೊಂದು ಅಪೇಕ್ಷೆ ಕೊಡ್ತಾರೆ ಸರ್. ಇಡೀ ರಾಜ್ಯದೊಳಗೆ ಸುಮಾರು 21 ಜನರು ಪ್ರಭಾರಿ ಸಹ ಪ್ರಭಾರಿ ವ್ಯವಸ್ಥೆ ಅಂತ ಬಂದು ಇದು ಮೈಕ್ರೋ ಮ್ಯಾನೇಜ್. ಈಗ ನಾನು ಸ್ವತಃ ಬಂದು ರಾಜ್ಯದ ಕೋರ್ ಕಮಿಟಿ, ರಾಜ್ಯದ ಅಧ್ಯಕ್ಷರು, ರಾಜ್ಯದ ಪದಾಧಿಕಾರಿಗಳು ಒಂದು ಸಂಘಟನಾತ್ಮಕ ಕೆಲಸಗಳ ಮಧ್ಯದೊಳಗೆ ಈ ರೀತಿ ವಿಷಯಗಳಿಗೆ ತಲೆ ಕೊಡೋ ಸಲುವಾಗಿ ಪ್ರಭಾರಿ ವ್ಯವಸ್ಥೆಯನ್ನ ಮಾಡಿ ಇವತ್ತು ಘೋಷಣೆ ಮಾಡಿದ್ದಾರೆ ಸರ್. ಬರ್ಲಿರುವಂತ ದಿನಗಳಲ್ಲಿ ನೀವು ಹೇಳಿರೋ ಎಲ್ಲ ಅಂಶಗಳನ್ನ ಗಮನಕ್ಕೆ ತಗೊಂಡು ನನಗೆ ಅವಶ್ಯಕತೆ ಇದೆ ಫೀಡ್ಬ್ಯಾಕ್. ಎಲ್ಲ ಭಿನ್ನಾಭಿಪ್ರಾಯಗಳ ಕುರಿತು ಸರಿ ಮಾಡೋದ್ರ ಕುರಿತು ದಯವಿಟ್ಟು ಮಾರ್ಗದರ್ಶನ ಮಾಡಿ. ಖಂಡಿತ ಪಕ್ಷವನ್ನು ಒಗ್ಗೂಡಿಸಿ, ನೀವು ಹೇಳಿದ್ರಲ್ಲ ಎಲ್ಲಕ್ಕಿಂತ ದೊಡ್ಡ ಯಶಸ್ಸು ಯಾವುದು ಅಂತ ಹೇಳಿದ್ರೆ ಎಲ್ಲರನ್ನೂ ಒಂದು ವೇದಿಕೆ ತರೋದು. ಸರ್, ಸರ್ಕಾರ ಬಂದಾಗ ಬೇರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರು ಈ ಪಕ್ಷ ಸಂಘಟನೆ ಬೇರೆಯವ್ರ ಭಾಗದಲ್ಲಿ ಹ್ಯಾಂಗ್ ಆ ಟೈಪ್ ಪಕ್ಷದಾಗ ಸಮಾಧಾನ ಸರ್. ಇದೇನಿರುತ್ತಂದ್ರೆ ನಾನು ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ದೆ ಬರ್ತೀನಿ, ಈ ಸಾಗರ ಉಲ್ಲಂಘನೆ ಮಾಡ್ಬೇಕಾದ್ರೆ ಹನುಮಂತನಿಗೆ ಹೇಳಬೇಕಾಗಿ ಬಂತು, ನಿನ್ನ ಹತ್ರ ಆ ಶಕ್ತಿ ಇದೆ. ಹನುಮಾನನಲ್ಲೇ ಶಕ್ತಿ ಇತ್ತು ಸರ್. ನನ್ನ ವಿಶ್ವಾಸದ ಕಲಬುರಗಿ ವಿಭಾಗದಲ್ಲಿ ನಮ್ಮಿರುವ ಪ್ರತಿಯೊಬ್ಬ ನಾಯಕರು ಸಮರ್ಥರು, ಅವ್ರ ಹತ್ರ ಶಕ್ತಿ ಇದೆ. ಒಂದಷ್ಟು ಸಂಗತಿಗಳು ಇರೋದ್ರಿಂದ ಖಂಡಿತ ಅವ್ರಿಗೊಂದು ಮಾತುಕತೆ ಮಾಡಿ, ಆ ಪ್ರೇರಣೆ ನೀಡಿ ಒಂದು ತಂಡವಾಗಿ ಕೆಲಸ ಮಾಡ್ಲಿಕ್ಕೆ ಬೆಸಿಲಿಕ್ಕೆ ಒಬ್ಬರು ಇದು ನನಗೆ ಯೋಚನೆ ಮಾಡಿ ಪ್ರಶ್ನೆ ಆಗುತ್ತೆ. ನಾನು ವಿದ್ಯಾರ್ಥಿ ದಶೆ ಅಂತ ಹೇಳೋದು ಸರ್ಕಾರ ಬಂದಾಗ ಬೇರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರೇ ಇತ್ತು, ಈ ಸಂಘಟನೆಗೂ ಬೇರೆ ಭಾಗದಿಂದ